ನನಗಿದು ತುಂಬ ದಿನದಿಂದ ಆಸೆ ಇತ್ತು. ಕನ್ನಡದಲ್ಲಿರುವಂಥ ಅತಿ ಅದ್ಭುತವಾದಂಥ ಸಾಂಗ್ ಜೊತೆಗೆ ಅದರ ಲಿರಿಕ್ಸ್‌ನ ಬಿಡಿಸಿ ಅದ್ರ ಬಗ್ಗೆ ಮಾತಾಡೋ ಅಂಥದ್ದು. ಆ್ಯಂಡ್ ಇವಾಗ ಆ ಕೆಲಸನ ಶುರು ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಕಾಂತಾರ ಚಿತ್ರದ ಕರ್ಮ ಸಾಂಗ್ ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ಅದ್ಭುತವಾದಂಥ ಲಿರಿಕ್ಸ್ ಇದೆ, ತುಂಬ ಅರ್ಥಪೂರ್ಣವಾಗಿದೆ, ಡೀಪ್ ಮೀನಿಂಗ್ಸ್ ಇದೆ. ನಾವು ಅಂದ್ಕೊಂಡಿರೋ ಥರ ಜಸ್ಟ್ ಒಂದು ಕಥೆನ ಅಲ್ಲಿ ಹೇಳಿಲ್ಲ, ಅದ್ರ ಜೊತೆಗೆ ಎಷ್ಟು ಆಳವಾಗಿ ಸ್ಪಿರಿಚುವಲ್ ಆಗಿ ಡಿವೋಷ್ನಲ್ ಆಗಿ ಒಂದೊಂದು ಪದನೂ ಕೂಡ ಎಷ್ಟು ಚೆನ್ನಾಗಿ ಹೆಣೆದು ಬರೆದಿದ್ದಾರೆ ಅಂದರೆ ಅದ್ಭುತವಾಗಿದೆ ಅಂತೀರಾ ಸೀರಿಯಸ್ಲಿ. ಈ ಸಾಂಗ್ ಬಗ್ಗೆ ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಹೊಸಬ್ರಾಗಿದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೇಸಿಕಲಿ ನಾವಿಲ್ಲಿ ಲಿರಿಕ್ಸ್ ಬಗ್ಗೆ ಮಾತಾಡೋದ್ರಿಂದ ಲಿರಿಸಿಸ್ಟ್ ಯಾರು ಅನ್ನೋದನ್ನು ಕೂಡ ನೆನ್ಪಿಟ್ಕೋಬೇಕು. ತ್ರಿಲೋಕ್ ತ್ರಿವಿಕ್ರಮ್ ಅವರು. ಆ್ಯಂಡ್ ಹಾಗೆಯೇ ಮ್ಯೂಸಿಕ್ನ ಕಂಪೋಸ್ ಮಾಡಿರೋಂಥವ್ರು ಅಜನೀಶ್ ಲೋಕನಾಥ್. ಸಿಂಗರ್ ಬಂದು ವೆಂಕಟೇಶ್ DC ಅವರು. ಅದ್ಭುತವಾಗಿದೆ ಸಾಂಗ್, ಕಂಪ್ಲೀಟ್ ಕಂಪೋಸಿಷನ್ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ತಡ ಮಾಡೋದು ಬೇಡ, ಒಂದೊಂದೇ ಲೈನನ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡೋಣ, ಅದರ ಅರ್ಥ ಕೂಡ ತಿಳ್ಕೊಳ್ಳೋಣ. ಈ ಸಾಂಗ್ ಆ್ಯಕ್ಚುಲಿ ದೇವರೇ ನಮ್ಮೆಲ್ರಿಗೂ ಕೂಡ ಖುದ್ದಾಗಿ ಬಂದು ಪಾಠನ ಕಲಿಸ್ತಿದ್ದಾನೆ, ಹೇಳ್ಕೊಡ್ತಿದ್ದಾನೆ, ಏನನ್ನೋ ಬದುಕನ್ನ ಹೆಂಗೆ ಬದುಕಬೇಕು, ಹೆಂಗೆ ಬದುಕಿದ್ರೆ ಹಿಂಗಾಗತ್ತೆ, ಇಷ್ಟೆಲ್ಲವನ್ನು ಕೂಡ ಫಿಲಾಸಫಿಕಲ್ ಆಗಿ ಹೇಳ್ಕೊಡ್ತಿದ್ದಾನೆ. ಕರ್ಮದ ಬಗ್ಗೆ ಇದೆ ಇದರಲ್ಲಿ, ಹಣೆ ಬರಹದ ಬಗ್ಗೆ ಇದೆ, ರಿಗ್ರೆಟ್ಸ್ ಬಗ್ಗೆ ಇದೆ, ಅಂದರೆ ತಪ್ಪು ಒಪ್ಕೊಳ್ಳೋದು, ಏನೋ ತಪ್ಪು ಮಾಡಿರ್ತೀವಿ, ಇವು ಮಾಡಿಬಿಟ್ವಲ್ಲ ಅಂತ ಇನ್ಯಾವತ್ತೋ ಕೊರಗ್ತೀವಿ, ಅದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಅಗೈನ್ ಕೋಪ, ಕ್ರೋಧ, ಇನ್ನೊಬ್ರನ್ನ ನಾವು ನೋಡೋ ರೀತಿ, ದೃಷ್ಟಿಕೋನ, ಅದು ನಮ್ಮನ್ನು ಯಾವ ರೀತಿ ಕಾಡುತ್ತೆ, ಇದೆಲ್ಲನೂ ಕೂಡ ಈ ಸಾಂಗಲ್ಲಿದೆ. ಸೊ ಇವಾಗ ಮೊದಲನೇ ಲೈನ್ನ ಗಮನಿಸೋಣ. ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಅಂದರೆ ಕರ್ಮ ಅನ್ನೋ ವಿಚಾರನ ತಗೊಳ್ಳಿ. ಸೊ ಇಲ್ಲಿ ನೀನು ಒಳ್ಳೆಯದೇ ಮಾಡಿರು ಕೆಟ್ಟದೇ ಮಾಡಿರು ನಿನ್ನ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಕರ್ಮ ಗಮನಿಸ್ತಾನೆ ಇರುತ್ತೆ. ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಿದ್ವಿ, ಅಲ್ಲೊಂದು ಕಲ್ಲಿತ್ತು, ಅದರಿಂದ ನಾವು ಎಡವಿ ಬಿದ್ದ್ವಿ. ಓಕೆ, ಅಲ್ಲಿ ಒಂದು ಗಾಯ ಆಗುತ್ತೆ. ಈ ಗಾಯನ ನೀವು ಒಳ್ಳೆಯ ಕೆಲಸಗಳು ಅಂತಲೂ ಪರಿಗಣಿಸ್ಬೋದು, ಕೆಟ್ಟ ಕೆಲಸಗಳು ಅಂತಲೂ ಪರಿಗಣಿಸ್ಬೋದು. ಓಕೆ, ಈ ಗಾಯ ಆದಾಗ ಏನಾಗುತ್ತೆ, ಅದೊಂದು ಮಾರ್ಕ್ ಉಳ್ಕೊಳ್ಳುತ್ತೆ. ನೋವು ಮರೆ ಆಗ್ಬೋದು, ಆದರೆ ಗಾಯ ವಾಸಿ ಆಗುತ್ತಾ, ಅದ್ರ ಮಾರ್ಕ್ ಹಾಗೆ ಉಳ್ಕೊಂಡಿರುತ್ತೆ. ಸೊ ಇಲ್ಲಿ ನೀನು ಒಳ್ಳೇದು ಮಾಡಿದ್ರು ಕೂಡ ಇನ್ನೊಂದು ದಿನ ಅದೇ ವಿಚಾರವಾಗಿ ಒಂದು ಖುಷಿನ ಅನುಭವಿಸ್ತೀಯ ಇಲ್ವಾ. ನೀ ಕೆಟ್ಟದ್ದು ಮಾಡಿದರೆ ಅದ್ರ ಬಗ್ಗೆ ನಿಂಗೆ ರಿಗ್ರೆಟ್ಸ್ ಹುಟ್ಕೊಳ್ಳುತ್ತೆ, ನೀನು ಯೋಚನೆ ಮಾಡೇ ಮಾಡ್ತೀಯ, ಅದು ನಿನ್ನನ್ನು ಕಾಡದೆ ಬಿಡೋದಿಲ್ಲ ಅಂತ. ಎಂಡ್ ಆಫ್ ದ ಡೇ ಆ ಗಾಯದ ಮಾರ್ಕು ನಿನ್ನಲ್ಲೇ ಉಳ್ಕೊಂಡಿರುತ್ತೆ. ಪ್ರತಿಯೊಂದನ್ನು ಕೂಡ ನೀನೇ ಅನುಭವಿಸ್ದೆ ನೀನು ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಂತ. ಇವಾಗ ಕೇಳಿಸ್ಕೊಳ್ಳಿ, ನೆಕ್ಸ್ಟ್ ಲೈನ್ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ. ಹಗೆಯಲ್ಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವೂ ಕಾಯದು. ಅಂದರೆ ಇದರ ಅರ್ಥ ಒಂದು ಕತೆ ಮೂಲಕ ನೋಡೋಣ. ಒಬ್ಬ ರಾಜ ಇರ್ತಾನೆ, ಅವ್ನ ಕೆಳಗಡೆ ಕೆಲಸ ಮಾಡೋರು ಸುಮಾರು ಜನ ಇರ್ತಾರೆ. ಸೊ ಇಲ್ಲಿ ರಾಜನ್ನ ಮರೆತು ಬಿಡಿ. ಓಕೆ, ಆ ವ್ಯಕ್ತಿಗಳು ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ಅವರು ರಾಜ ಹೇಳಿದ್ದನ್ನು ಕೇಳ್ತಿರ್ತಾರೆ. ಅವ್ರಿಗೆ ಸ್ವಂತ ಬುದ್ಧಿ ಅನ್ನೋದಿರುತ್ತೆ. ರಾಜ ಏನೋ ಕೆಟ್ಟದನ್ನು ಮಾಡು ಅಂತಾನೆ, ಅದು ಕೆಟ್ಟದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದ್ರೂ ಕೂಡ ನಾನೇನು ಮಾಡ್ತಿದ್ದೀನಿ, ರಾಜ ಹೇಳ್ದ ಅನ್ನೋ ಕಾರಣಕ್ಕೆ ಅಥವಾ ಅಧಿಕಾರದ ಆಸೆಗೋ ಇಲ್ಲಾಂದರೆ ದುಡ್ಡಿನ ಆಸೆಗೋ ರಾಜ ಹೇಳಿದ್ದನ್ನೇ ಸರಿ ಅಂತ ಮಾಡ್ತಿದ್ದೀನಿ. ರಾಜನಿಗೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ತಿರೋದು ನಾನು. ಕರ್ಮ ತಟ್ಟೋದು ಯಾರಿಗೆ, ಕರ್ಮ ವಾಪಸ್ ಹಿಂದಿರುಗಿ ಬರೋದು ಯಾರ ಹತ್ರ, ನನ್ನ ಹತ್ರ. ಸೊ ಇದನ್ನೇ ನಾವು ಮರ್ತ್ಬಿಟ್ಟಿರ್ತೀವಿ. ಯಾರೋ ಹೇಳಿದ ಮಾತ್ರಕ್ಕೆ ಅದು ಸರಿ, ಅದನ್ನೇ ಮಾಡಬೇಕು ಅಂತಲ್ಲ, ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಗುರುತಿಸೋಂಥ ಅವಕಾಶಗಳು ಕೂಡ ಇರುತ್ತೆ. ಜೊತೆಗೆ ಅದನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನಾವೇ ಡಿಸೈಡ್ ಮಾಡ್ಬೋದು. ಬಟ್ ಸ್ಟಿಲ್ ಏನಾಗ್ತಿದೆ ಇಲ್ಲಿ, ಆ ರಾಜ ಹೇಳಿದ ಕೆಲಸಗಳನ್ನ ಮಾಡ್ತಿದ್ದೀವಿ, ಅದು ತಪ್ಪು ಕೆಲಸ, ಕೆಟ್ಟ ಕೆಲಸಗಳು. ಸೊ ಆದರೆ ಇಲ್ಲಿ ರಾಜನಿಗಿಂತ ಮೇಲೊಬ್ಬ ಇರ್ತಾನೆ ದೇವರು, ಅವನ್ನೆಲ್ಲನೂ ಕೂಡ ನೋಡ್ತಿರ್ತಾನೆ. ದೇವ್ರು ನಿನಗೆ ಎಲ್ಲ ಬುದ್ಧಿನೂ ಕೊಟ್ಟಿದ್ರೂ ಕೂಡ ಯು ಚೂಸ್ ವೈಲೆನ್ಸ್, ಯು ಚೂಸ್ ಸಮಥಿಂಗ್ ಬ್ಯಾಡ್, ಕೆಟ್ಟದ್ದನ್ನೇ ನೀನು ಆಯ್ಕೆ ಮಾಡಿದೆ. ಸೊ ಇವಾಗ ದೇವ್ರು ಎಲ್ಲಿ ಕಾಪಾಡೋಕ್ಕಾಗುತ್ತೆ, ಅವನೆಲ್ಲನೂ ಬುದ್ಧಿ ಕೊಟ್ಟಿದ್ದಾನೆ ನಿನಗೆ, ಬಟ್ ಸ್ಟಿಲ್ ಯು ಚೂಸ್ ಟು ಬಿ ಬ್ಯಾಡ್. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು, ದೇವರೆಲ್ಲನೂ ನೋಡ್ತಿರ್ತಾನೆ ಅಂತ ಹೇಳಿದೆ. ಅವನು ಈಗಲೇ ನಿನಗೆ ಹೊಡೆಯೋದಿಲ್ಲ, ಸಮಯ ತಗೋತಾನೆ. ಸರಿಯಾದ ಸಮಯಕ್ಕೆ ನಿನ್ನ ಸುತ್ತಮುತ್ತ ಎಲ್ಲನೂ ಕ್ರಿಯೇಟ್ ಮಾಡಿ ನೀನು ಏನೆಲ್ಲ ನೋವು ಕೊಟ್ಟಿದ್ದೋ ಇನ್ನೊಬ್ರಿಗೆ, ಆ ನೋವು, ಆ ರಿಗ್ರೆಟ್ಸ್ ಎಲ್ಲವನ್ನು ಕೂಡ ಅನುಭವಿಸೋ ರೀತಿ ಮಾಡ್ತಾನೆ. ಇಟ್ಸ್ ನಾಟ್ ಈಸಿಯಾಗಿ ತಗೊಳ್ಳೋ ಹಾಗೇ ಇಲ್ಲ ಯಾವುದನ್ನು ಕೂಡ. ಕರ್ಮ ಅದು ಕಾಣೋದಿಲ್ಲ, ಆದರೆ ಕಾಡುತ್ತೆ. ಈಗ ರಾಜನ ಬಗ್ಗೆ ಮಾತಾಡೋಣ.
ಕತ್ತಲನು ಮಣಿಸೋಕೆ ಚೀಟ ದೀಪ. ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನು. ಯಾವ ಒಬ್ಬ ರಾಜ ತನ್ನಲ್ಲಿದ್ದಂಥ ಜ್ಞಾನನೆಲ್ಲ ಬಳಸ್ಕೊಂಡು, ತನ್ನಲ್ಲಿದ್ದಂಥ ಶಕ್ತಿನ, ತನ್ನಲ್ಲಿ ಕಂಡುಕೊಂಡಂಥ ನಂಬಿಕೆಗಳನ್ನು, ತಾನು ನೋಡಿದಂಥ ಜಗತ್ತನ್ನು ಜಗತ್ತಿಗೆ ಮತ್ತೆ ತಿಳಿಸ್ಕೊಟ್ಟು ಯಾವ್ದು ಸರಿ ಯಾವ್ದು ತಪ್ಪು, ಹೇಗಿರಬೇಕು ಹೇಗಿರಬಾರ್ದು ಎಲ್ಲನೂ ಕೂಡ ತಿಳಿಸಿ ಬೆಳಗಬೇಕಾಗಿದ್ದಂಥ ದೀಪ, ಅದೇ ದೀಪ ಇವಾಗ ಊರೂರನ್ನೇ ಸುಡ್ತಾ ಇದೆ. ನಿನಗೆ ಇರೋವಂಥ ಶಕ್ತಿನ ಬಳಸ್ಕೊಂಡು ಎಲ್ಲರನ್ನೂ ಏನು ಮಾಡ್ತಿದ್ಯಾ, ಹೇಗೆ ಬಳಸ್ಕೋತಿದ್ಯಾ, ಹೇಗೆ ಊರನ್ನೆಲ್ಲ ಸುಡ್ತಾ ಇದೆಯಾ, ಇದೆಲ್ಲನೂ ಕೂಡ ಕರ್ಮ ಗಮನಿಸ್ತಾನೆ ಇದೆ. ಗಾಯ ಆಗಿದೆ, ಅದ್ರ ನೋವು ಕೂಡ ಹೊರಟೋಗ್ಬೋದು, ಆದರೆ ಪಶ್ಚಾತ್ತಾಪ ಯಾವತ್ತೂ ಹೋಗೋದಿಲ್ಲ. ಅದು ಉಳ್ಕೊಳ್ಳುತ್ತೆ, ನಿನ್ನ ಕಾಡುತ್ತೆ. ಆ್ಯಂಡ್ ನೀನು ಮಾಡಿರೋ ಕರ್ಮ ಫಲಗಳು ಕೂಡ ನಿನಗೆ ಸಿಕ್ಕೇ ಸಿಗುತ್ತೆ. ಇದಿನ್ನೂ ಚೆನ್ನಾಗಿದೆ. ಇವಾಗ ಗರ್ಭದಲ್ಲೇ ಆದ ಗಾಯ ಹಣೆ ಬರಹ, ಯಾತಕ್ಕೆ ಮದ್ದು ಅರಸಿ ಅಲೆದಾಡು. ಅಂದರೆ ಕೆಲವೊಂದು ವಿಚಾರಗಳು ಪ್ರೀ ಡಿಸ್ಟೈನ್ಡ್ ಅಂತ. ಓಕೆ, ಅಂದರೆ ಮುಂಚೆನೇ ಎಲ್ಲ ನಿರ್ಧಾರ ಆಗಿಬಿಟ್ಟಿರುತ್ತೆ. ಪಾಸ್ಟ್ ಲೈಫ್ಸ್ ಬಗ್ಗೆ ನಾವು ನಂಬೋದಾದರೆ, ಅಂದರೆ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಇದೆಲ್ಲನೂ ಕೂಡ ನಾವು ನಂಬ್ತೀವಿ ಅನ್ನೋದಾದರೆ, ಹಿಂದಿನ ಜನ್ಮದಲ್ಲಿ ನಾವು ಎಷ್ಟೆಲ್ಲ ಪಾಪ ಪುಣ್ಯಗಳನ್ನ ಮಾಡಿರ್ತೀವೋ ಅದನ್ನು ಈ ಜನ್ಮಕ್ಕೆ ಹೊತ್ಕೊಂಡು ಬಂದಿರ್ತೀವಿ. ಓಕೆ, ಪುಣ್ಯ ಮಾಡಿದರೆ ಈ ಜನ್ಮದಲ್ಲಿ ಒಳ್ಳೆಯದಾಗುತ್ತೆ, ಪಾಪ ಮಾಡಿದರೆ ಅದು ಈ ಜನ್ಮದಲ್ಲಿ ಕೂಡ ಕಾಡುತ್ತೆ. ಈ ಜನ್ಮದಲ್ಲಿ ಕೂಡ ಅಲ್ಲಿ ಉಳಿದಿರುವಂಥ ಭಾಗ್ಯಗಳನ್ನ ಎತ್ಕೊಂಡು ಬಂದಿರ್ತೀವಿ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ. ನಾನು ಹುಟ್ಟೋಕ್ಕಿಂತ ಮುಂಚೆನೇ ಎಲ್ಲನೂ ನಿರ್ಧಾರ ಆಗಿದೆ, ನಾನು ಏನೇನು ಅನುಭವಿಸ್ಬೇಕು ಎಲ್ಲನೂ ಕೂಡ. ಅದಕ್ಕೆ ಪರಿಹಾರನ ಹುಡ್ಕೊಂಡು ಎಲ್ಲ ಕಡೆನೂ ಹುಡುಕಾಡ್ತಿದ್ದೀವಿ. ಇವರಿಂದ ಪರಿಹಾರ ಸಿಗ್ಬೋದಾ, ಅವರಿಂದ ಸಿಗ್ಬೋದಾ, ಇದು ಕಲಿತ್ರೆ ಆಗ್ಬೋದಾ, ಇವ್ರ ಮಾತು ಕೇಳಿದ್ರೆ ಎಲ್ಲನೂ ಸರಿ ಮಾಡ್ಕೋಬೋದಾ, ಏನು ಮಾಡಬೇಕು, ಏನು ಕೆಲಸಗಳನ್ನ ಮಾಡಬೇಕು. ನೋಡಿರ್ತೀವಲ್ವ, ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ನಾವು ಹೋರಾಟ ಮಾಡ್ತೀವಿ, ಎಷ್ಟೆಲ್ಲ ಪ್ರಯತ್ನಗಳನ್ನ ಹಾಕ್ತೀವಿ. ಇಸ್ ಇಟ್ ವರ್ತ್? ಎಲ್ಲನೂ ನೀನು ಅನುಭವಿಸ್ಲೇಬೇಕು. ಎಲ್ಲಿ ಮದ್ದು ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಆ್ಯಂಡ್ ಸಿಗುತ್ತೆ ಒಂದು ಕಡೆ, ಅದು ನಿನ್ನನ್ನು ನೀನು ಕಂಡುಕೊಂಡಾಗ. ಇನ್ನೊಂದು ನಾವು ನೆನ್ಪಿಟ್ಕೋಬೇಕಾಗಿರೋದು, ಇದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದು. ಯಾವುದೇ ಕಾರಣಕ್ಕೂ ಇದರಿಂದ ನಾವು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದು ನಿಜ. ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಅನುಭವಿಸ್ಲೇಬೇಕು. ನೋಡಿ, ಇನ್ನೂ ಚೆನ್ನಾಗಿದೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ಅಂದರೆ ನಾನು ಫೈಟ್ ಮಾಡ್ತಿದ್ದೀನಿ. ಓಕೆ, ಈ ಲೈಫಲ್ಲಿ ನಾನೆಲ್ಲನೂ ಫೈಟ್ ಮಾಡ್ತಿದ್ದೀನಿ. ಯಾರ ಜೊತೆ, ನಾನು ಯಾತಕ್ಕೋಸ್ಕರ ಫೈಟ್ ಮಾಡ್ತಿದ್ದೀನಿ, ವಾಟ್ಸ್ ಇಂಪಾರ್ಟೆಂಟ್, ಏನು ಇಂಪಾರ್ಟೆಂಟ್ ಆಗಿದೆ ನನ್ನ ಲೈಫಲ್ಲಿ? ಎಲ್ಲೋ ನನ್ನ ಕೆಲಸದಲ್ಲಿ ನಾನು ಗೆಲ್ಲೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಮನೆಯವ್ರ ಮಧ್ಯದಲ್ಲಿ ಆ ಮಾತುಗಳಲ್ಲಿ ನಾನು ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಜಗಳಗಳಲ್ಲಿ ಮಾತ್ರ ನಾನು ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಗಮನಿಸಿ ನೋಡೋದಾದರೆ ಈ ಎಲ್ಲ ಜಗಳಗಳಿಗೂ ಕೂಡ ಅಸ್ತಿತ್ವನೇ ಇರೋದಿಲ್ಲ. ಆ್ಯಕ್ಚುಲಿ ಅಸ್ತಿತ್ವ ಇಲ್ಲ. ಯಾಕಾಗಿ ಈ ಕಲಹ, ಯಾಕೆ ನಾನು ಫೈಟ್ ಮಾಡ್ತಿದ್ದೀನಿ? ಆ್ಯಂಡ್ ಅಗೇನ್ ಈ ಎಲ್ಲ ಕಲಹಗಳು ಆಗುವಂಥ ಜಾಗದಲ್ಲಿ ನನ್ನನ್ನು ನಾನು ಹುಡುಕೋಕೆ ಹೋಗಿ ಕಳೆದೋಗ್ಬಿಟ್ಟಿದ್ದೀನಿ. ಸೊ ಹೌ ಡು ಐ ಫೈಂಡ್ ಇಟ್ ಬ್ಯಾಕ್? ಎಷ್ಟು ಯೋಚನೆಗಳಿದೆ ಪ್ರತಿಯೊಂದು ಲೈನಲ್ಲಿ ಕೂಡ. ಎಲ್ಲನೂ ಕೂಡ ನಮ್ಮ ಬಗ್ಗೆನೇ ಇದೆ. ನಾವಿಲ್ಲಿ ಯಾರ್ದೋ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಮಾತಾಡ್ತಿರೋದು ನನ್ನ ಆತ್ಮದ ಬಗ್ಗೆ. ನನ್ನ ಆತ್ಮನ ನಾನು ಯಾವ ರೀತಿ ಕಟ್ಟು ಹಾಕ್ಕೊಂಡಿದ್ದೀನಿ, ಯಾವ ರೀತಿ ಅದರಿಂದ ನಾನು ಆಚೆ ಬರಬೇಕು, ಯಾವ ರೀತಿ ಅದರಿಂದ ನಾನು ಮುಕ್ತಿನ ಪಡಿಬೇಕು, ಮೋಕ್ಷನ ಪಡಿಬೇಕು. ವಂಡರ್ಫುಲ್ ಇಟ್ ಇಸ್. ಆ್ಯಂಡ್ ಅಗೇನ್ ಇದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗೋದು ಯಾವಾಗ? ನನ್ನನ್ನು ನಾನು ಕಂಡುಕೊಂಡಾಗ, ಯಾವುದು ಸತ್ಯ ಅನ್ನೋದು ಅರ್ಥ ಆದಾಗ, ಧರ್ಮ ಅಂದರೆ ಏನು ಅನ್ನೋದು ಅರ್ಥ ಆದಾಗ. ಪ್ರತಿ ಸರಿನೂ ಕೂಡ ಏನೋ ಒಂದು ಮಾಡಿ ಬೇಡದಿರೋ ವಿಚಾರಗಳಲ್ಲಿ ನಾವು ಮುಳುಗೋಗಿ ಮಾತಾಡಿಕೊಂಡು, ಜಗಳ ಆಡಿಕೊಂಡು, ಕುಣಿದಾಡಿಕೊಂಡು, ಅದು ಯಾವುದೂ ಕೂಡ ಸತ್ಯಕ್ಕೆ ಹತ್ತಿರವಾಗಿರೋದೇ ಇಲ್ಲ. ಅಲ್ಲಿ ಕೂತಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಘಟನೆ ಆಗುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಅಥವಾ ಯಾವುದೋ ಹುಡುಗಿನ ಯಾವುದೋ ಹುಡುಗ ಚುಡಾಯಿಸ್ತಾ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ನಾವು ಆ ವಿಷಯನ ತುಂಬ ದೊಡ್ಡದು ಅನ್ನೋ ರೀತಿ ಮಾತಾಡ್ತಿರ್ತೀವಿ. ಆ ಹುಡುಗಿ ಈ ರೀತಿ ವಾಪಸ್ ಬೈದ್ಲಂತೆ ಹುಡುಗನಿಗೆ, ಹುಡುಗ ಮತ್ತೆ ಕೋಪ ಮಾಡಿಕೊಂಡು ಹುಡುಗಿಗೆ ಹೊಡೆದ್ನಂತೆ, ಆ್ಯಂಡ್ ಅಗೇನ್ ಅವ್ರ ಮಧ್ಯೆ ಜಗಳ ಆಯಿತು, ಇಬ್ಬರು ಬಿಟ್ಟು ಹೋದ್ರು, ಏನೆಲ್ಲ ಆಯಿತು ಅಂತ ಮಾತಾಡ್ತೀವಿ. ಚೂರು ಇದನ್ನು ಸೈಡಿಗೆ ಸರ್ಚಿ ನೋಡಿ. ಇಸ್ ದಟ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್? ನಿನ್ನ ಲೈಫಲ್ಲಿ ಅದು ಸತ್ಯನಾ?
ಇಲ್ಲವೇ ಇಲ್ಲ. ಅದು ಜಸ್ಟ್ ಒಂದು ಪಾರ್ಟ್ ಆಫ್ ಯುವರ್ ಲೈಫ್. ನೀ ಅದ್ರ ಬಗ್ಗೆ ಎಷ್ಟು ಗಮನ ಕೊಟ್ಟೆ? ಸತ್ಯನೇ ಅಲ್ಲ ಅದು, ನಿನಗೆ ಅದು ಬೇಕಾಗೂ ಕೂಡ ಇರಲಿಲ್ಲ. ಬಟ್ ನೀನೇನು ಮಾಡ್ತಿದ್ಯಾ? ಬೇಡದಿರೋದ್ರ ಬಗ್ಗೆ ಗಮನ ಕೊಟ್ಕೊಂಡು ಕೂತಿದ್ಯಾ. ಅದು ಅವ್ರ ಬದುಕು, ಅವ್ರ ಕರ್ಮಗಳು. ನೀನು ಯಾಕೆ ಅದ್ರಲ್ಲಿ ಮುಳುಗ್ತಿದ್ಯಾ? ನಿನಗೆ ಮುಕ್ತಿ ಮೋಕ್ಷ ಸಿಗಬೇಕು ಅಂದರೆ ನೀನು ಕಂಡ್ಕೋಬೇಕು. ಸತ್ಯ ಏನು ಅಂತ ನೀನು ತಿಳ್ಕೋಬೇಕು. ಇದ್ಯಾವುದೂ ಕೂಡ ನೀನು ಅರ್ಥ ಮಾಡ್ಕೊಳ್ಳದೆ ಹೋರಾಟ ಮಾಡ್ತಿದ್ರೆ ನಿಜವಾಗ್ಲೂ ಏನೂ ಲಾಭ ಇಲ್ಲ. ನೆಕ್ಸ್ಟ್ ಲೈನ್ ನೋಡೋಣ ಇವಾಗ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ. ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪನೆಲ್ಲ ಹಂಗೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಎಷ್ಟು ಜನರ ಭಾವನೆ ನಿಜವಾಗ್ಲೂ ಪಾಪನ ಕಳ್ಕೋಬೇಕು ಅಂತ ಇತ್ತು, ಅಥವಾ ನಿಜವಾಗ್ಲೂ ಗಂಗೆ ಪಾಪನ ತೊಳಿತಾಳ, ಕಳೆದು ಹಾಕ್ತಾಳ. ಹಂಗೂ ಗಂಗೆ ಪಾಪನೆಲ್ಲ ತೊಳೆದು ಹಾಕಿದ್ಲು ಅಂತ ಇಟ್ಕೊಳ್ಳೋಣ. ಇವಾಗ ಉಳಿದಿರೋದು ಪಶ್ಚಾತ್ತಾಪ. ಪಶ್ಚಾತ್ತಾಪನ ಯಾರ ಕೈಯಿಂದನೂ ತೊಗೊಂಡೋಗೋಕ್ಕಾಗೋದಿಲ್ಲ. ಅದು ನಿನಗೆ ಜನ್ಮ ಜನ್ಮಾಂತರಗಳಿಂದ ಬಂದಿರುತ್ತೆ, ನೀನು ಮಾಡೋ ಕರ್ಮಫಲಗಳಿಂದ ಬಂದಿರುತ್ತೆ. ಒಬ್ಬರಿಗೆ ಕೇಡು ಬಯಸೋದಾಗಿರ್ಬೋದು, ಕೊಲೆನೇ ಮಾಡೋದಾಗಿರ್ಬೋದು, ದುಡ್ಡನ್ನು ಹೊಡೆಯೋದಾಗಿರ್ಬೋದು, ತಲೆ ಹಿಡಿಯೋದಾಗಿರ್ಬೋದು, ಇದೆಲ್ಲನೂ ಮಾಡಿ ಗಂಗೆಯಲ್ಲಿ ಮಿಂದು ಬಂದು ನಾನು ಎಲ್ಲ ಪಾಪನೂ ಕಳ್ಕೊಂಡೆ ಅಂದರೆ ಕಳ್ಕೊಂಡೆ ಪಾಪನ. ಆದರೆ ಪಶ್ಚಾತ್ತಾಪ ಪಟ್ಟಿಲ್ಲ ಇನ್ನೂ ಅಂತ ಖುಷಿ ಪಡೋಕ್ಕೆ ಹೋಗಬೇಡ. ಪಶ್ಚಾತ್ತಾಪ ಪಡ್ತೀಯ. ಆ ಪಶ್ಚಾತ್ತಾಪನೇ ನಿಜವಾದ ಕರ್ಮ. ಪಶ್ಚಾತ್ತಾಪ ತನ್ನ ಒಳಗಡೆಯಿಂದ ಬರಬೇಕು. ಓಕೆ, ಆ್ಯಂಡ್ ಆ ಸತ್ಯ ನಿನ್ಗೆ ಅರ್ಥ ಆಗಬೇಕು. ನೀನು ಯಾವಾಗ ಇದೆಲ್ಲನೂ ಕೂಡ ಕಂಡ್ಕೋತೀಯೋ ಆಗಷ್ಟೇ ನೀನು ಕರ್ಮದ ಬಲೆಯಿಂದ ಆಚೆ ಬರೋಕ್ಕಾಗೋದು. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಜನ್ಮ ಜನ್ಮಗಳಿಗೆ ಎಷ್ಟು ನೀನು ಹುಟ್ಟು ಬರ್ತಿದ್ರೂ ಕೂಡ ಈ ಫಲಗಳನ್ನ ಅನುಭವಿಸ್ತಾನೆ ಇರ್ತೀಯ. ಬಿಕಾಸ್ ನೀನು ಮಾಡಿರೋ ಕ್ರೌರ್ಯದ ವಿರುದ್ಧ ನಿನಗೆ ಪಶ್ಚಾತ್ತಾಪನೇ ಇಲ್ಲ ಅಂದರೆ ಕರ್ಮ ನಿನ್ನ ಬಿಟ್ಟು ಹೋಗಲ್ಲ. ಅದು ಒಂದಲ್ಲ ಒಂದು ಕಡೆಯಿಂದ ನಿನಗೆ ಹೇಳ್ಕೊಡೋಕ್ಕೇ ಟ್ರೈ ಮಾಡ್ತಿರುತ್ತೆ. ಕಲ್ತ್ಕೋ, ಈಗಲಾದರೂ ಪಶ್ಚಾತ್ತಾಪ ಪಡು, ಸರಿ ಮಾಡ್ಕೊ ಎಲ್ಲಾನು ಅಂತ. ಅದು ಹೇಳ್ಕೊಡಾಗ ಕಲ್ತ್ಕೊಂಡು ನಮಗೆ ನಾವು ಅರ್ಥ ಮಾಡಿಕೊಂಡು ಸತ್ಯ ಏನು ಅನ್ನೋದನ್ನ ತಿಳ್ಕೊಂಡು ಯಾವಾಗ ನಾವು ಒಳ್ಳೆ ರೀತಿಲಿ ಮತ್ತೆ ಟ್ರಾನ್ಸ್ಫಾರ್ಮ್ ಆಗಿ ನಾವು ಮಾಡಿರೋಂಥ ತಪ್ಪು ಕೆಲಸಗಳನ್ನ ಅರ್ಥ ಮಾಡಿಕೊಂಡು ಮತ್ತೆ ಯಾವಾಗ ಒಳ್ಳೆ ದಾರಿಲಿ ನಡೆಯೋಕ್ಕೆ ಹೋಗ್ತೀವೋ ಆಗ ಕರ್ಮ ನಮ್ಮನ್ನು ಬಿಟ್ಟು ಹೋಗುತ್ತೆ. ಇಲ್ಲ ಅಂದರೆ ಹೆಗಲ ಮೇಲೆ ಕೂತಿರುತ್ತೆ. ಇವಾಗ ಕೊನೆ ಸಾಲು. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಹೂ ಉದುರಿ ಕುಣಿಕೆಯಾಗದೇನೋ. ಈ ಕೊನೆ ಲೈನು ಕೂಡ ಅಷ್ಟು ಅದ್ಭುತವಾಗಿದೆ. ಒಂದು ಹೂವು ತೊಗೊಂಡ್ರೆ ನಾವು ಹೂವಾರನ ಹಾಕ್ತೀವಿ ನಾವು, ಅದು ಒಂದಲ್ಲ ಒಂದಿನ ಒಣಗಿ ಉದುರಲೇಬೇಕು, ಆಯಿತಾ? ಅಂದರೆ ನಿನಗಿರೋ ಪವರ್ ಆಗಿರ್ಬೋದು, ನಿನ್ನ ಸ್ಟೇಟಸ್ ಆಗಿರ್ಬೋದು, ನಿನಗಿರೋ ಅಧಿಕಾರಗಳಾಗಿರ್ಬೋದು, ಎಲ್ಲನೂ ಕೂಡ ಒಂದಲ್ಲ ಒಂದಿನ ಫೇಡ್ ಆಗೇ ಆಗುತ್ತೆ. ಅಂದರೆ ಅದ್ರ ಪಾಡಿಗೆ ಅದು ಮಾಸೋಗುತ್ತೆ. ನೀನೇ ಯಾವಾಗಲೂ ಕೂಡ ಇರೋದಿಲ್ಲ ಅಲ್ವಾ? ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಸಮಯ ಬೇಕು? ಇದನ್ನು ಅರ್ಥ ಮಾಡಿಕೊಂಡು ಬದುಕ್ತಿರೋರು ಎಷ್ಟು ನೆಮ್ಮದಿಯಾಗಿರೋದಿಲ್ಲ ಲೈಫಲ್ಲಿ. ಮತ್ತು ಪುನರ್ಜನ್ಮಗಳನ್ನೋದೇ ಇರೋದಿಲ್ಲ. ಮುಕ್ತಿ ತಾನಾಗೇನೆ ಸಿಕ್ಬಿಡುತ್ತೆ ಒಂದೇ ಜನ್ಮದಲ್ಲಿ. ಬಟ್ ಮಾಡ್ತಿರೋದೇನು? ನಮ್ಗೆ ಏನೋ ಒಂದು ಶಕ್ತಿ ಸಿಕ್ಬಿಡ್ತು, ಒಂದು ಪವರ್ ಇದೆ ನಮ್ಮ ಹತ್ರ, ನಮ್ದೊಂದು ಲೆವೆಲ್ ಇದೆ, ಒಂದು ಸ್ಟೇಟಸ್ ಇದೆ, ಆ ಒಂದು ಅಧಿಕಾರದ ಬಲ, ಅದರಿಂದ ಬರೋ ದುರಹಂಕಾರ, ಹಣದಿಂದ ನಮ್ಮನ್ನು ನಾವು ನೋಡ್ಕೊಳ್ಳೋ ರೀತಿ, ಬೇರೆಯವ್ರನ್ನ ನೋಡೋ ದೃಷ್ಟಿಕೋನ, ಇದೆಲ್ಲವೂ ಕೂಡ ಎಷ್ಟು ಕರ್ಮಗಳನ್ನು ಅಂಟಿಸ್ತಿದೆ ನಮಗೆ. ಒಳ್ಳೆಯದಂತೂ ಅಲ್ಲವೇ ಅಲ್ಲ. ಯಾವುದೂ ಉಳಿಯೋದಿಲ್ಲ ಅಂದಮೇಲೆ ನಾನು ಯಾಕೆ ಈ ರೀತಿ ನಡ್ಕೋತಿದ್ದೀನಿ? ಸೊ ಯಾವಾಗ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೋ, ಈಗ ನಮ್ಮ ಸೊಸೈಟಿಲಿ ಏನೆಲ್ಲ ಆಗ್ತಿದೆಯೋ ಇದ್ಯಾವುದನ್ನು ಕೂಡ ನಡೆಯೋದೇ ಇಲ್ಲ. ಅದಕ್ಕೆ ಹೇಳೋದು ಕರ್ಮಗಳ ಬಗ್ಗೆ ನೀಟಾಗಿ ತಿಳ್ಕೋಬೇಕು ಅಂತ. ಆ್ಯಂಡ್ ಈ ಒಂದು ಅದ್ಭುತವಾದ ಗೀತೆ ಕರ್ಮಗಳ ಬಗ್ಗೆ, ಅದು ನಮ್ಮನ್ನು ಹೇಗೆಲ್ಲ ಕಾಡುತ್ತೆ, ನಮ್ಮ ಹಣೆ ಬರಹ ಅನ್ನೋದಿದೆ, ಆ ಹಣೆ ಬರಹನ ಬರೆಯೋದು ಕೂಡ ಕರ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಹಣೆ ಬರಹನ ಬರೆಯೋದೇ ಕರ್ಮ. ನನ್ನ ಹಿಂದಿನ ಜನ್ಮದ ಕರ್ಮ ನನ್ನ ಈ ಜನ್ಮದ ಹಣೆ ಬರಹನೂ ಕೂಡ ಆಗಿರ್ಬೋದು. ಸೊ ಇದೆಲ್ಲನೂ ಉಳಿಸ್ಕೋಬೇಕು ಅಂದರೆ ನನ್ನನ್ನು ನಾನು ಕಂಡ್ಕೋಬೇಕು. ನನಗೆ ಎಲ್ಲದಕ್ಕೂ ಕೂಡ ನಾನು ಪಶ್ಚಾತ್ತಾಪ ಪಟ್ಕೊಂಡು ನಾನು ಒಳ್ಳೆ ರೀತಿಯಲ್ಲಿ ನಡೆಯೋಕ್ಕೆ ಶುರು ಮಾಡಬೇಕು. ನಾನು ನಂದು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಒಂದೇ. ನನಗೆ ಒಂದು ಅವಕಾಶ ಸಿಕ್ಕಿದೆ ಎಲ್ಲರನ್ನೂ ಕೂಡ ನೋಡ್ಕೊಳ್ಳೋದಕ್ಕೆ, ಕಾಪಾಡೋದಕ್ಕೆ, ಆ್ಯಂಡ್ ಎಲ್ಲರನ್ನೂ ಕೂಡ ಬೆಳಕಿನ ದಾರಿಲಿ ಕರ್ಕೊಂಡು ಹೋಗೋದಕ್ಕೆ ಅಂತ ನಾವು ಯಾವಾಗ ಪ್ರತಿಯೊಬ್ಬರನ್ನು ಕೂಡ ನಂಬಿ ಈ ದಾರಿಲಿ ನಡೀತೀವೋ ಆಗ ನಮಗೆ ಮುಕ್ತಿ ಮೋಕ್ಷ ಅನ್ನೋದು ಸಿಗೋದು. ಸೊ ಅದ್ಭುತವಾದಂಥ ಗೀತೆ, ಒಂಥರ ಸೈಕಲಾಜಿಕಲಿ ನಮ್ಮನ್ನು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗುತ್ತೆ. ಫ್ಯಾಂಟಾಸ್ಟಿಕ್. ಹೋಲ್ ಕಂಪೋಸಿಷನ್ ಇಸ್ ಸೂಪರ್. ಆ್ಯಂಡ್ ಇದನ್ನೆಲ್ಲನೂ ಕೂಡ ನಮ್ಮ ಕಣ್ಮುಂದೆ ನಮಗೆ ಕೇಳೋದಕ್ಕೆ, ನೋಡೋದಕ್ಕೆ, ಅನುಭವಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ರಿಷಬ್ ಶೆಟ್ಟಿ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಬ್. ಆ್ಯಂಡ್ ವಿ ಆರ್ ಸೋ ಮಚ್ ಗ್ರೇಟ್ಫುಲ್ ಫಾರ್ ದಿಸ್ ಮೂವಿ ಆ್ಯಸ್ ವೆಲ್ ಆಸ್
ಈ ಒಂದು ಅದ್ಭುತವಾದ ಹಾಡಿಗೆ ಏನು ಹೇಳೋಕ್ಕೂ ಕೂಡ ಏನು ನನ್ನಲ್ಲಿ ಮಾತು ಕಡಿಮೆ, ಅಷ್ಟು ಅಚ್ಚುಕಟ್ಟಾಗಿ ಎಲ್ಲನೂ ಕೂಡ ಇದೆ. ಆ್ಯಂಡ್ ನನ್ನ ಕೈಲಿ ಎಷ್ಟು ಇದನ್ನು ಬಿಡಿಸಿ ಹೇಳೋಕ್ಕಾಗುತ್ತೋ ನಾನು ಹೇಳಿದ್ದೀನಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಡೆಫಿನೆಟ್ಲಿ ಅದನ್ನ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಿ. ಆ್ಯಂಡ್ ಇದೇ ಹಾಡಿನ ಪರವಾಗಿ ನಿಮಗೇನಾದರೂ ಬೇರೆ ರೀತಿಯಾದ ಅರ್ಥ ಕಂಡು ಬಂದಲ್ಲಿ ಅದನ್ನು ಕೂಡ ಡಿಸ್ಕ್ರೈಬ್ ಮಾಡಿ ನೀವು ಕಮೆಂಟ್ಸಲ್ಲಿ. ಡೆಫಿನೆಟ್ಲಿ ನಾನು ಓದೋದಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಈ ರೀತಿ ವೀಡಿಯೋಸ್ಗಳನ್ನ ನೀವು ನೋಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಯಾವುದೇ ಸಾಂಗಿನ ಅರ್ಥಗಳನ್ನ ನೀವು ತಿಳ್ಕೋಬೇಕು, ಅದರ ಡೀಪ್ ಮೀನಿಂಗ್ ಏನಿರುತ್ತೆ, ಇನ್ಸೈಟ್ಸ್ ಏನಿರುತ್ತೆ ಅಂತ ತಿಳ್ಕೋಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ನಾನು ಅದಕ್ಕೆ ಪ್ರಿಪೇರ್ಡ್ ಆಗಿ ಡೆಫಿನೆಟ್ಲಿ ನಾನು ನಿಮ್ಮ ಮುಂದೆ ಅದನ್ನು ತಂದಿಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಖುಷಿಯಾಗಿರಿ ಯಾವಾಗಲೂ ಕೂಡ.